ನಟಿ ರಮ್ಯಾ ಗೋಲ್ಡ್ ಸ್ಮಗ್ಲಿಂಗ್ಗೆ ಇಳಿದದ್ದು ಏಕೆ ಪ್ರಶ್ನೆ ಮೂಡುತ್ತೆ. ಆರ್ಥಿಕವಾಗಿ ಏನು ತುಂಬ ಸಂಕಷ್ಟದಲ್ಲಿದ್ದಂಥ ಆಕೆಯೇನಲ್ಲ. ತನಿಖಾಧಿಕಾರಿಗಳ ಎದುರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ಹೇಳಿದ್ದೇನು, ಯಾರ ಒತ್ತಡಕ್ಕೆ ಮಣಿದು ಈ ಕೆಲಸವನ್ನು ಮಾಡ್ತಾ ಇದ್ಲು ರಮ್ಯಾ ಅಂತ ಅಧಿಕಾರಿಗಳ ಮುಂದೆ ಹೇಳಿದ್ದೇನು ಈ ರಮ್ಯಾ. ಗೋಲ್ಡ್ ಸ್ಮಗ್ಲರ್ ರಮ್ಯಾ ವಿಚಾರಣೆಯ ಸೂಪರ್ ಎಕ್ಸ್ಕ್ಲೂಸಿವ್ ಅನ್ನು ತಾವೀಗ ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ. ತನಿಖಾಧಿಕಾರಿಗಳ ಪ್ರಶ್ನೆ, ಅದಕ್ಕೆ ಈಕೆಯ ಉತ್ತರ. ಸೊ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಮುಂದುವರೆದಂತೆ, ನೀವು ಏನಾದರೂ ಹೆಚ್ಚಿನದನ್ನು ಹೇಳಲು ಬಯಸ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ರಮ್ಯಾ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಏನು, ನಾನು ಇನ್ನೇನು ಹೆಚ್ಚಿನದನ್ನು ಹೇಳಲು ಬಯಸುವುದಿಲ್ಲ. ನೀವು ಕೇಳಿದಕ್ಕೆ ಉತ್ತರ ಕೊಟ್ಟಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಸತ್ಯವನ್ನು ಮುಚ್ಚಿಡುವ ಯತ್ನವನ್ನು ಮಾಡಲ್ಲ, ಅಂದರೆ ಎಲ್ಲ ಸತ್ಯವನ್ನೇ ಹೇಳ್ತೀನಿ. ನಿಮ್ಮ ಎಲ್ಲ ತನಿಖೆಗೂ ಸಂಪೂರ್ಣ ಸಹಕಾರವನ್ನು ನೀಡ್ತೇನೆ. ಎಲ್ಲರೂ ಸಾಮಾನ್ಯವಾಗಿ ಹೀಗೆ ಹೇಳೋವಂಥದ್ದು. ಆದರೆ ಅವರು ನೋಡಿ ಹೇಳ್ತಾರೆ, ನನಗೆ ಬೇಕಾದ ಊಟ ಮತ್ತು ನೀರನ್ನು ದಯವಿಟ್ಟು ಒದಗಿಸಿ, ನನಗೆ ಬೇಕಾದ ಊಟ ಮತ್ತು ನೀರನ್ನು ಒದಗಿಸಿ, ಸಮಯಕ್ಕೆ ತಕ್ಕಂತೆ ಊಟ ಮತ್ತು ನೀರನ್ನು ನೀಡಿ. ನಾನು ಈ ಹೇಳಿಕೆಯನ್ನು ಯಾವುದೇ ಒತ್ತಡ ಪ್ರಭಾವದಿಂದ ಹೇಳ್ತಾ ಇಲ್ಲ. ಈ ಎಲ್ಲ ಹೇಳಿಕೆಯು ನನ್ನ ಸ್ವ ಇಚ್ಛಾ ಹೇಳಿಕೆಯಾಗಿದೆ ಅಂತ ಕೊನೆಯದಾಗಿ ಆಕೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಹಾಗಾದರೆ ಗೋಲ್ಡ್ ಸ್ಮಗ್ಲಿಂಗ್ಗೆ ಇಳಿದಿದ್ದು ಯಾಕೆ, ಯಾರ ಒತ್ತಡದಿಂದ ಈ ಕೆಲಸ ಮಾಡ್ತಾ ಇದ್ಲು, ಎಷ್ಟು ವರ್ಷದಿಂದ ಮಾಡ್ತಾ ಇದ್ಲು, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಆಕೆ ಏನಾದರೂ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರಾ ಅಂತ? ಅರವಿಂದ, ಸ್ಮಗ್ಲಿಂಗ್ ಸಂಬಂಧಪಟ್ಟ ಹಾಗೆ ಆಕೆ ಸ್ಪಷ್ಟವಾಗಿ ಮಾಹಿತಿ ನೀಡಿಲ್ಲ. ಅಂದರೆ ದುಬೈನಿಂದ ಚಿನ್ನಾಭರಣವನ್ನು ತಂದು ಬೆಂಗಳೂರಿನಲ್ಲಿ ಯಾರಿಗೆ ಕೊಡ್ತಿದ್ರಿ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ನೀಡ್ತಾ ಇಲ್ಲ. ಅದರ ಬದಲಾಗಿ ಅಧಿಕಾರಿಗಳು ಕೇಳಿದ್ದಕ್ಕೆ ಅಷ್ಟೇ ಆಕೆ, ಅಂದರೆ ನಾನು ಏನು ಸುಳ್ಳು ಹೇಳ್ತಾ ಇಲ್ಲ, ಸುಳ್ಳು ಹೇಳೋದು ಇಲ್ಲ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡ್ತೀನಿ, ಆದರೆ ನನಗೀಗ ಸದ್ಯಕ್ಕೆ ಬಳಲಿದ್ದೀನಿ, ಹಾಗಾಗಿ ನನಗೆ ಊಟ ತಿಂಡಿ ವ್ಯವಸ್ಥೆಯಾಗಿ ಸೂಕ್ತ ವ್ಯವಸ್ಥೆ ಮಾಡಿಕೊಡಿ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡ್ತೀನಿ ಅಂತೇಳಿ ಆಕೆ ಹೇಳಿರುವಂಥದ್ದು. ಆದರೆ ಸ್ಮಗ್ಲಿಂಗ್ ಮಾಡಿದ ನಂತರದಲ್ಲಿ ಬೆಂಗಳೂರಿನಲ್ಲಿ ಯಾರಿಗೆ ಕೊಡ್ತಿದ್ರಿ, ಎಷ್ಟೆಷ್ಟು ಬಾರಿ ಯಾರಾದರೂ ಕಮಿಷನ್ ಆಧಾರದ ಮೇಲೆ ಕೆಲಸ ಮಾಡ್ತಿದ್ರಾ ಅಥವಾ ನೀವೇ ನೇರವಾಗಿ ತಗೋಬರ್ತಿದ್ರಾ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಉತ್ತರ ನೀಡಿಲ್ಲ. ಬದಲಾಗಿ ಆ ಅಧಿಕಾರಿಗಳ ಆ ಪ್ರಶ್ನೆಗೆ ನಾನು ನಿಜವನ್ನೇ ಹೇಳ್ತೀನಿ, ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಒಪ್ಕೊಳ್ತೀನಿ, ನಾನು ಯಾವುದೂ ಕೂಡ ಮುಚ್ಚಿಡುವಂಥ ಪ್ರಯತ್ನ ಮಾಡಲ್ಲ ಅಂತ ಅಷ್ಟೇ ಹೇಳಿದ್ದಾರೆ. ಹಾಗಾಗಿ ಅಧಿಕಾರಿಗಳು ಕೂಡ ಹೆಚ್ಚಿನ ಒತ್ತಡ ಕೂಡ ಹಾಕಿಲ್ಲ. ಆಕೆಯನ್ನು ಪ್ರಾಥಮಿಕವಾಗಿ ವಿಚಾರಣೆ ನಡೆಸ್ತಾ ಇರೋ ಕಾರಣಕ್ಕಾಗಿ ಅಧಿಕಾರಿಗಳು ಕೂಡ ಒಂದಷ್ಟು ಖಚಿತವಾಗಿ ಸಾಕ್ಷಿಗಳು ಸಿಗಬೇಕಾಗುತ್ತೆ, ಸಿಕ್ಕ ನಂತರವೇ ಆಕೆಯನ್ನು ಕ್ರಾಸ್ ಮಾಡುವಂಥದ್ದು. ಹಾಗಾಗಿ ಆವತ್ತು ಆಕೆಯಿಂದ ಪ್ರಾಥಮಿಕವಾಗಿ ಆಕೆ ಏನೆಲ್ಲ ಹೇಳ್ತಾಳೆ ಅಷ್ಟನ್ನೇ ದಾಖಲು ಮಾಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಆಕೆ ಹೆಚ್ಚಿನ ವಿಚಾರಣೆಗೆ ಒಳಗಾಗ್ದೇನೆ ನನಗೆ ಸಿಕ್ಕಾಪಟ್ಟೆ ಬಳಲಿದ್ದೀನಿ, ಹಾಗಾಗಿ ಊಟ ಮತ್ತು ನೀರು ಸಮಯಕ್ಕೆ ನೀಡಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡ್ತೀನಿ ಅಂತೇಳಿ ಮಾಹಿತಿ ನೀಡಿರುವಂಥದ್ದು. ಮುಂದುವರೆದು ಆಕೆಯನ್ನು ಈಗಾಗಲೇ ನ್ಯಾಯಾಂಗ ಬಂಧನ ಕೊಟ್ಟಿರೋದ್ರಿಂದ ಆಕೆಯನ್ನು ಮತ್ತೆ ಕಸ್ಟಡಿಗೆ ಕೇಳಿದ ನಂತರದಲ್ಲಿ ಅಧಿಕಾರಿಗಳು ಇದನ್ನು ಅಂದರೆ ದುಬೈಯಿಂದ ಚಿನ್ನ ತರ್ತಿದ್ದ ಉದ್ದೇಶ ಏನು, ಯಾರಿಗೆ ಕೊಡ್ತಿದ್ರೆ ಅಥವಾ ಕಮಿಷನ್ ಆಧಾರದ ಮೇಲೆನಾ ಅಥವಾ ಹಣದ ವ್ಯವಹಾರ ಹೇಗೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಅರವಿಂದ್.